ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಛಾಯಾ ಅಂತ. ಒಂದು ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಇಂಟೆನ್ಷನ್ ಈ ಚಾನೆಲ್ನ ಸ್ಟಾರ್ಟ್ ಮಾಡೋಕ್ಕೆ ಅಂದರೆ ಸಾಧ್ಯ ಆದಷ್ಟು ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ನ ಸಿಂಪಲಾಗಿ ಕನ್ನಡದ ಹೇಳುವಂಥ ಪ್ರಯತ್ನ ಮಾಡ್ತಿದ್ದೀನಿ. ಕೆಮಿಸ್ಟ್ರಿ ಇಷ್ಟ ಇಲ್ಲದಿರೋರ್ಗು ಕೆಮಿಸ್ಟ್ರಿ ಕಡೆಗೆ ಸೆಳೆಯುವಂಥ ಪ್ರಯತ್ನ ನಾನು ಆ ಚಾನಲಲ್ಲಿ ಮಾಡ್ತಾ ಇದ್ದೀನಿ. ಪರ್ಟಿಕ್ಯುಲರ್ಲಿ ನೀವೇನಾದ್ರು ರಾಣಿ ಚೆನ್ನಮ್ಮ ಯೂನಿವರ್ಸಿಟಿನಲ್ಲಿ ಓದ್ತಾ ಇದ್ದೀರಾ, SCPನಲ್ಲಿ ಸೆಕೆಂಡ್ BScನಲ್ಲಿದ್ದೀರಾ, ಥರ್ಡ್ ಸೆಮ್ಮಲ್ಲಿ ಓದ್ತಾ ಇದ್ದೀರಾ ಅಂತಂದರೆ ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ. ಕೆಮಿಸ್ಟ್ರಿ ಮೇಜರ್ ಸಬ್ಜೆಕ್ಟಾಗಿ ತೊಗೊಂಡಿದ್ರೆ 4 ಯೂನಿಟ್ನ ಬರುತ್ತೆ. ಥರ್ಡ್ ಯೂನಿಟಲ್ಲಿ ಬರುವಂಥ ಒಂದು ಟಾಪಿಕ್ ಯಾವುದು ಅಂದರೆ ಥರ್ಮೋಡೈನಮಿಕ್ಸು. ಅದರದ್ದು 9ನೇ ವೀಡಿಯೋ ನಾನಿವತ್ತು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಹೇಗೇನು ಥರ್ಮೋಡೈನಮಿಕ್ಸ್ ಅಂತ ತೊಗೊಂಡ್ರೆ ಅದು ಫಸ್ಟ್ ಲಾ ಬರ್ಬೋದು, ಸೆಕೆಂಡ್ ಲಾ ಬರ್ಬೋದು, ಥರ್ಡ್ ಲಾ ಬರ್ಬೋದು. ಅಗೇನ್ ಫಸ್ಟ್ ಲಾ ಮೇಲೂ ಪ್ರಾಬ್ಲಮ್ಸ್ ಕೇಳ್ಬೋದು, ನ್ಯೂಮರಿಕಲ್ ಪ್ರಾಬ್ಲಮ್ಮು. ಸೆಕೆಂಡ್ ಲಾ ಮೇಲೆ ಕೇಳ್ಬೋದು, ಥರ್ಡ್ ಲಾ ಮೇಲೆ ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಇಲ್ಲ. ಸೊ ಸೆಕೆಂಡ್ ಲಾನ ಕನ್ಸಿಡರ್ ಮಾಡಿಕೊಂಡ್ರೆ ಫ್ರೀ ಎನರ್ಜಿ ಅಂತ ಹೇಳ್ತೀವಿ, ಗಿಬ್ಸ್ ಎನರ್ಜಿ ಅಂತ ಕರಿತೀವಿ, ಅದೇ ಹೆಲ್ಮಟೋಸ್ ಎನರ್ಜಿ ಅಂತ ಕರಿತೀವಿ, ಗಿಬ್ಸ್ ಹೆಲ್ಮಟೋಸ್ ಈಕ್ವೇಷನ್ ಅಂತ ಹೇಳ್ತೀವಿ, ಚೇಂಜ್ ಇನ್ ಫ್ರೀ ಎನರ್ಜಿ ಅಂತ ಹೇಳ್ತೀವಿ. ಸೊ ಚೇಂಜ್ ಇನ್ ಫ್ರೀ ಎನರ್ಜಿ ನನಗೆ ಏನು ಹೇಳುತ್ತೆ, ಡೆಲ್ಟಾ ಜಿ ಅಥವಾ ಗಿಬ್ಸ್ ಹೆಲ್ಮಟೋಸ್ ಈಕ್ವೇಷನ್ ಏನು ಹೇಳುತ್ತೆ, ವೆದರ್ ದ ಗಿವನ್ ರಿಯಾಕ್ಷನ್ ಇಸ್ ಸ್ಪಾಂಟೇನಿಯಸ್ ಆರ್ ನಾನ್ ಸ್ಪಾಂಟೇನಿಯಸ್ ಅಂತ ಹೇಳುತ್ತೆ. ಸೊ ಅದ್ರ ಮೇಲೆ ಇವತ್ತು ಪ್ರಾಬ್ಲಮ್ಸ್ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಎಗೇನ್ ವೆಲ್ಕಮ್ ಟು ಕೆಂಚಾಯ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಪರ್ಟಿಕ್ಯುಲರ್ಲಿ ನಾನು ವೀಡಿಯೋಸ್ನ ಮಾಡ್ತಾ ಇರೋದೇ ಅಂತಾರೆ ರಾಣಿ ಚೆನ್ನಮ್ಮ ಯೂನಿವರ್ಸಿಟಿ ಹುಡುಗರಿಗೆ ಹೆಲ್ಪ್ ಆಗಲಿ ಅಂತಲೇ. ಸೊ ನನ್ನ ಇಷ್ಟೆಲ್ಲ ಎಫರ್ಟ್ ಹಾಕಿ ಕಷ್ಟಪಟ್ಟು ನಿಮಗೆ ವೀಡಿಯೋ ಮಾಡಿದ್ರು ಬರೀ 5 ವ್ಯೂ ಬಂತು, 10 ವ್ಯೂ ಬಂತು ಅಂತಂದರೆ ನಾನು ಯಾಕಪ್ಪ ಇಷ್ಟೆಲ್ಲ ಎನರ್ಜಿ ವೇಸ್ಟ್ ಮಾಡಿಕೊಂಡು ಅವ್ರಿಗೆ ವೀಡಿಯೋಸ್ ಮಾಡಬೇಕು? ಆ ಟೈಮ್ ನಾನು ಬೇರೆ ಇನ್ಯಾವುದಕ್ಕಾದ್ರೂ ಯೂಸ್ ಮಾಡಿದ್ರೆ, ನಾನು ನಿಮ್ಗೆ ಏನು ಪಾಠ ಮಾಡ್ತಾ ಇದ್ದೀನಿ, ನಾನು ಆನ್ಲೈನ್ ಯಾರಿಗಾರು ಪಾಠ ಮಾಡಿದ್ರೆ ಐ ವಿಲ್ ಗೆಟ್ ಲಾಟ್ ಆಫ್ ಮನಿ. ಅದನ್ನು ಇನ್ನು ನನಗೆ ಬೇರೆ ಕಡೆಗೆ ನಾನು ಟೈಮ್ನ ಸ್ಪೆಂಡ್ ಮಾಡಿದ್ರೆ ಐ ವಿಲ್ ಗೆಟ್ ಲಾಟ್ ಆಫ್ ಮನಿ. ಆದರೆ ನಂದು ಇಂಟೆನ್ಷನ್ ಏನು, ಪಾಪ ನಮ್ಮ ರೂರಲ್ ಹುಡುಗರಿಗೆ ಹೆಲ್ಪ್ ಆಗಲಿ, ಗೌರ್ಮೆಂಟ್ ಕಾಲೇಜವ್ರಿಗೆ ಅಥವಾ ಕೆಲವು ಕಡೆಗೆ ಟೀಚರ್ ಇಲ್ದರೆ ಪಾರ್ಟ್ ಟೈಮರ್ಸಿಗಿನ ಅಪಾಯಿಂಟ್ಮೆಂಟ್ ಆಗಿಲ್ಲ, ಸೊ ಅಂಥ ಕಡೆಗೆ ತೊಂದರೆ ಆಗಿರೋ ಅಂಥವ್ರಿಗೆ ಹೆಲ್ಪ್ ಆಗಲಿ ಅಂತ ನಾನು ವೀಡಿಯೋಸ್ ಮಾಡ್ತಾ ಇದ್ದೀನಿ. ನನ್ನ ವೀಡಿಯೋನೇ ಅವ್ರಿಗೆ ರೀಚ್ ಆಗಲಿಲ್ಲ ಅಂತಂದರೆ ವೀಡಿಯೋ ಮಾಡಿ ಏನು ಪ್ರಯೋಜನ ಅನ್ಸೋಕ್ಕೆ ಶುರು ಆಗುತ್ತೆ. ಸೊ ಹಾಗಾಗಿ ನನಗೆ ಮೋಟಿವೇಶನ್ ಯಾವಾಗ ಬರುತ್ತೆ ಅಂದರೆ, ಅಟ್ಲೀಸ್ಟ್ ಒಂದು 50 ಜನನೋ 100 ಜನ ನನ್ನ ವೀಡಿಯೋ ನೋಡಿದ್ರೆ, ಅಟ್ಲೀಸ್ಟ್ ನಾನು ಕೇಳ್ತಾ ಇರೋದು 1000 ಗಟ್ಟಲೆ ಬೇಕಾಗಿಲ್ಲ, ಒಂದು 50 ಜನ ಒಂದು ವೀಡಿಯೋಗೆ ಒಂದು 50 ವ್ಯೂಸ್ ಬಂತು ಅಂತಂದರೆ ಹೌದಪ್ಪ ನಾವು ಮಾಡಿದ್ದಕ್ಕೆ ಕೆಲಸಕ್ಕೆ ಸಾರ್ಥಕ ಆಯಿತು, ಮೋಟಿವೇಶನ್ ಆಯಿತು, ಹೌದಪ್ಪ ಯಾರೋ ನೋಡ್ತಾ ಇದ್ದಾರೆ, ಯಾರಿಗೋ ಹೆಲ್ಪ್ ಆಗ್ತಾ ಇದೆ. ಈ ಗೋರ್ಕಲ ಮೇಲೆ ಮಳೆ ಸುರಿದಂತ ನಾನು ಮಾಡ್ತಾ ಇರೋ ಕೆಲಸ ಎಲ್ಲನೂ ವೇಸ್ಟ್. ಕೆಲವೊಂದಂತೂ ಒಂದು ವ್ಯೂಸು ಇಲ್ದಿರೋವಂಥ ವೀಡಿಯೋಗಳು ಒಂದಷ್ಟಿದ್ದಾವೆ. ಸೊ ಈ ಥರ ಎಲ್ಲ ಆದಾಗ ಐ ಫೀಲ್ ಡಿಮೋಟಿವೇಟೆಡ್. ನಾನು ಯಾಕೆ ನನ್ನ ಎನರ್ಜಿನ, ನನ್ನ ಟೈಮ್ನ ಇದಕ್ಕೋಸ್ಕರ ಸ್ಪೆಂಡ್ ಮಾಡಬೇಕು? ನಾನು ಮುಂಚೆನೇ ಹೇಳ್ದಂಗೆ ಇದೇ ಪಾಠ ನಾನು ಯಾರಿಗಾರು ಆನ್ಲೈನ್ ಪಾಠ ಮಾಡ್ತೀನಿ ಅಂತಂದರೆ ಐ ವಿಲ್ ಗೆಟ್ ಮನಿ, ಪರ್ ಅವರ್ ಇಷ್ಟು ಅಂತ ದುಡ್ಡು ಕೊಡ್ತಾರೆ. ಆದರೆ ನಾನು ನಿಮ್ಗೆ ಹೆಲ್ಪ್ ಆಗಲಿ ಅಂತ ಇದು PPT ಮಾಡೋ ಎನರ್ಜಿ ಆಗಿರ್ಬೋದು, ಇದಕ್ಕೆ ಇಂಟರ್ನೆಟ್ ಅಪ್ಲೋಡ್ ಮಾಡೋದಕ್ಕೆ ಇಂಟರ್ನೆಟ್ ಆಗಿರ್ಬೋದು, ಎಲ್ಲನೂ ಸ್ಪೆಂಡ್ ಮಾಡ್ತಾ ಇದ್ದೀನಿ. ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ನನ್ನ ಟೈಮ್ನ ನಾನು ನಿಮ್ಗೆ ಇದಕ್ಕೋಸ್ಕರ ಸ್ಪೆಂಡ್ ಮಾಡ್ತಾ ಇದ್ದೀನಿ. ಅದು ಯುಟಿಲೈಸ್ ಆಗಲಿಲ್ಲ ಅಂದರೆ ಐ ಫೀಲ್ ಬ್ಯಾಡ್. ಸೊ ಹಾಗಾಗಿ ಐ ಆಮ್ ರಿಕ್ವೆಸ್ಟಿಂಗ್ ಯು ಟು ಅದೇ ನಾನು ಕಂಟಿನ್ಯೂ ಮಾಡಿ ಅಂತ. ಯಾರೋ ಇಬ್ಬರು ನನಗೆ ಇದ್ರ ಬಗ್ಗೆ ವೀಡಿಯೋ ಮಾಡಿ, ಅದ್ರ ಬಗ್ಗೆ ವೀಡಿಯೋ ಮಾಡಿ, ಈ ಟಾಪಿಕ್ ಬಗ್ಗೆ ಮಾಡಿ ಅಂತ ನನಗೆ ಕೇಳ್ತಾರೆ. ಆದರೆ ನಾನು ಮಾಡಿದ್ದು ನಿಮಗೆ ಉಪಯೋಗ ಬಂತು ಅಂತಂದರೆ ಓಕೆ, ಉಪಯೋಗ ಬರಲಿಲ್ಲ ಅಂತಂದರೆ ಬೇಜಾರಾಗುತ್ತೆ, ನನಗೂ ಡಿಮೋಟಿವೇಟ್ ಆಗುತ್ತೆ. ಸಾಧ್ಯ ಆದಷ್ಟು ನಿಮ್ಮ ಫ್ರೆಂಡ್ ಜೊತೆಗೆ ನಾನು ಇದನ್ನು ಕಂಟಿನ್ಯೂ ಮಾಡಬೇಕು ಅಂತಂದರೆ ನಿಮ್ಮ ಫ್ರೆಂಡ್ ಜೊತೆಗೆ ನೀವೇನು ಮಾಡಬೇಕಾಗತ್ತೆ, ಶೇರ್ ಮಾಡಬೇಕಾಗತ್ತೆ, ನಿಮ್ಮ ಫ್ರೆಂಡ್ಸ್ಗೆ ಹೇಳಬೇಕಾಗತ್ತೆ, ತುಂಬ ಜನ ಇದನ್ನು ನೋಡಬೇಕಾಗತ್ತೆ. ಆವಾಗ ನನಗೆ ಮೋಟಿವೇಶನ್ ಸಿಗುತ್ತೆ. ಅಥವಾ ನಾನು ಮಾಡಿದ ಮೋಟಿವೇಶನ್ ಅನ್ನೋದಕ್ಕಿಂತ ನಾನು ಮಾಡಿದ ಕೆಲಸ ಸಾರ್ಥಕ ಆಯಿತು ಅಂತ ನನಗೆ ಅನ್ಸೋಕ್ಕೆ ಶುರು ಆಗುತ್ತೆ. ಎಗೇನ್ ವೆಲ್ಕಮ್ ಟು ಕೆಂಚಾಯ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ನಾನು ಹೇಳ್ದಂಗೆ ಗಿಬ್ಸ್ ಹೆಲ್ಮಟೋಸ್ ಈಕ್ವೇಷನ್ ಏನು ಹೇಳುತ್ತೆ ಅಂತಂದರೆ, ನನಗೆ ಫ್ರೀ ಎನರ್ಜಿ ಏನಿದೆ, ವೆದರ್ ದ ರಿಯಾಕ್ಷನ್ ಇಸ್ ಸ್ಪಾಂಟೇನಿಯಸ್ ಆರ್ ನಾನ್ ಸ್ಪಾಂಟೇನಿಯಸ್, ಅದ್ರ ಬಗ್ಗೆ ಐಡಿಯಾ ಕೊಡುತ್ತೆ. ಅದೇನು ಹೇಳುತ್ತೆ ಅಂದರೆ ಡೆಲ್ಟಾ ಜಿ ಇಸ್ ಈಕ್ವಲ್ ಟು ಡೆಲ್ಟಾ H T ಡೆಲ್ಟಾ S ಆಗುತ್ತೆ. ದಿಸ್ ಈಕ್ವೇಷನ್ ಈಸ್ ವ್ಯಾಲಿಡ್ ಎಟ್ ಕಾನ್ಸ್ಟೆಂಟ್ ಟೆಂಪರೇಚರ್ ಆ್ಯಂಡ್ ಕಾನ್ಸ್ಟೆಂಟ್ ಪ್ರೆಷರ್ಗೆ ಇದು ವ್ಯಾಲಿಡ್ ಆಗುತ್ತೆ. ಇಟ್ ಹೆಲ್ಪ್ಸ್ ಟು ಪ್ರೆಡಿಕ್ಟ್ ಸ್ಪಾಂಟೇನಿಟಿ ಆಫ್ ದಿ ಪ್ರೋಸೆಸ್ ಬೇಸ್ಡ್ ಆನ್ ದಿ ಸೈನ್ಸ್ ಆಫ್ ಡೆಲ್ಟಾ H ಆ್ಯಂಡ್ ಡೆಲ್ಟಾ S. ಅದ್ರ ಮೇಲೆ ನನಗೆ ಹೇಳುತ್ತೆ ಡೆಲ್ಟಾ H ಇಸ್ ಸ್ಪಾಂಟೇನಿಯಸ್ ಆಗಬೇಕು ಅಂತಂದರೆ ಆವಾಗ ಏನಾಗಿರಬೇಕು, ಡೆಲ್ಟಾ G ಶುಡ್ ಬಿ ಲೆಸ್ ದ್ಯಾನ್ 0 ಇರಬೇಕು. ಜಿ ಇಸ್ ಈಕ್ವಲ್ ಟು ಡೆಲ್ಟಾ G ಇಸ್ ಈಕ್ವಲ್ ಟು 0 ಅಂದರೆ ಈ ರಿಯಾಕ್ಷನು ಈಕ್ವಿಲಿಬ್ರಿಯಮಲ್ಲಿದೆ ಅಂತ ನನಗೆ ಗೊತ್ತಾಗುತ್ತೆ. ವೆದರ್ ದಿ ರಿಯಾಕ್ಷನ್ ಇಸ್ ಸ್ಪಾಂಟೇನಿಯಸ್ ಆರ್ ನಾನ್ ಸ್ಪಾಂಟೇನಿಯಸ್ ಅಂತ ನನಗೆ ತಿಳ್ಕೊಳ್ಳೋದಕ್ಕೆ ಬೇಕಾಗುವಂಥ ಈಕ್ವೇಷನ್ಗೆ ನಾನು ಏನು ತಗೊಂಡ್ರಿ, ಹೆಲ್ಮಟೋಸ್ ಗಿಬ್ಸ್ ಈಕ್ವೇಷನ್ ಅಂತ ಹೇಳ್ತೀನಿ. ಸ್ಪಾಂಟೇನಿಯಸ್ ಅಂತಂದರೆ ವಿತೌಟ್ ಸ್ಪೆಂಡಿಂಗ್ ಎನರ್ಜಿ, ವಿತೌಟ್ ಸ್ಪೆಂಡಿಂಗ್ ವರ್ಕ್, ವಿತೌಟ್ ಡೂಯಿಂಗ್ ದಿ ವರ್ಕ್ ಆನ್ ದಿ ಸಿಸ್ಟಮ್ ರಿಯಾಕ್ಷನ್ ಆಗ್ತಾ ಇದ್ದರೆ ಅಂಥದಕ್ಕೆ ನಾನು ಸ್ಪಾಂಟೇನಿಯಸ್ ರಿಯಾಕ್ಷನ್ ಅಂತ ಕರಿತೀನಿ.
ಸೊ if I want to spend amount of energy, if I want to do the work on the system ಆದಾಗ ಆದರೆ ಅಂಥದಕ್ಕೆ ನಾನೇನಂತ ಕರಿತೀನಿ, ನಾನ್ ಸ್ಪಾಂಟೇನಿಯಸ್ ರಿಯಾಕ್ಷನ್ಸ್ ಅಂತ ಕರಿತೀನಿ. ಫಾರ್ ಎಕ್ಸಾಂಪಲ್, ಈ ಪ್ರಾಬ್ಲಮ್ನ ತೊಗೊಂಡ್ರೆ, ಫಾರ್ ಎ ರಿಯಾಕ್ಷನ್ at 25 degrees centigrade, that is 298 Kelvin, delta H is equal to minus minus 50 kilojoules per mole, delta S plus 150 kilojoules per mole ಪರ್ ಕೆಲ್ವಿನ್ ಇದೆ. ವೆದರ್ ದ ರಿಯಾಕ್ಷನ್ ಇಸ್ ಸ್ಪಾಂಟೇನಿಯಸ್ ಅಂತ ಕೇಳ್ತಾ ಇದ್ದಾರೆ. ಸೊ ನಾನು ಎರಡೂ ಯೂನಿಟ್ ಏನು ಮಾಡಬೇಕು, ಒಂದೇ ಇಟ್ಕೋಬೇಕಾಗತ್ತೆ, ಕಿಲೋ ಜೋಲ್ಸಲ್ಲಿ ಇಟ್ಕೋಬೇಕು. ಆವಾಗ ನನಗೆ ಕನ್ವರ್ಷನ್ಸ್ ಮಾಡಬೇಕು. ಡೆಲ್ಟಾ H ಏನಾಗಿದೆ, ನನಗೆ ಜೌಲ್ಸಲ್ಲಿದೆ. ಇಲ್ಲಿ ನೋಡ್ಕೊಳ್ಳಿ ಹೇಗಾಗಿದೆ ಅಂತ, ಕಿಲೋ ಜೌಲ್ಸಲ್ಲಿದೆ. ಇದೇನಾಗಿದೆ, ಕಿಲೋ ಜೋಲ್ಸ್ ಪರ್ ಮೋಲ್ ಇದೆ. ಅದನ್ನು ನಾನು ಏನು ಮಾಡ್ಕೋಬೇಕು, ಕನ್ವರ್ಟ್ ಮಾಡ್ಕೋಬೇಕು. ಮೈನಸ್ 50 ಕಿಲೋ ಜೋಲ್ ಪರ್ ಮೋಲ್ ಇದ್ದದನ್ನು 1000ಇಂದ ಮಲ್ಟಿಪ್ಲೈ ಮಾಡಿದ್ರೆ ಆವಾಗ ನನಗೇನಾಗುತ್ತೆ, ಕಿಲೋ ಜೋಲ್ಸ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಇಷ್ಟು ಆನ್ಸರ್ ಬಂತು ನನಗೆ. ನಿಮಗೆ ಏನು ನೋಡ್ಕೋಬೇಕು, ಡೆಲ್ಟಾ H ಮತ್ತು ಡೆಲ್ಟಾ S ಏನಿದೆಯಲ್ಲ, ಎರಡೂ ಒಂದೇ ಯೂನಿಟಲ್ಲಿ ಇರಬೇಕು. ಆ ರೀತಿಯಾಗಿ ನೋಡ್ಕೋಬೇಕು. ಇಲ್ಲಿ ಏನಾಗ್ತಾ ಇದೆ, ಇದು ಕಿಲೋ ಜೌಲ್ಸಲ್ಲಿದೆ, ಇದೇನಾಗಿದೆ, ಜೌಲ್ಸಲ್ಲಿದೆ. ಸೊ ಹಾಗಾಗಿ ನೀನು ಇದನ್ನಾದ್ರೂ ಕಿಲೋ ಜೌಲ್ಸ್ ಕನ್ವರ್ಟ್ ಮಾಡ್ಕೋಬೇಕು, ಇಲ್ಲ ಅಂತಂದರೆ ಇದನ್ನಾದ್ರೂ ಜೌಲ್ಸ್ಗೆ ಕನ್ವರ್ಟ್ ಮಾಡ್ಕೋಬೇಕು. ಸೊ ಆ ರೀತಿಯಾಗಿ ನೀವಲ್ಲಿ ಕನ್ವರ್ಷನ್ಸ್ ಮಾಡ್ಕೋಬೇಕು. ಸೊ ನನಗೆ ಗೊತ್ತಿದೆ, ಟಿ ಡೆಲ್ಟಾ ಎಸ್ನ ಕ್ಯಾಲ್ಕುಲೇಟ್ ಮಾಡ್ತೀನಿ ಅಂತಂದರೆ, ಟೆಂಪ್ರೇಚರ್ ಕೊಟ್ಟಿದ್ದಾರೆ 298 ಇಂಟು ಡೆಲ್ಟಾ ಎಸ್ ಅಂದರೆ 150 ಕೊಟ್ಟಿದ್ದಾರೆ. ಅವೆರಡನ್ನೂ ಮಲ್ಟಿಪ್ಲೈ ಮಾಡ್ಕೊಳ್ತೀನಿ, ನನಗಿಷ್ಟು ಆನ್ಸರ್ ಬಂತು. ಸೊ ಅಕಾರ್ಡಿಂಗ್ ಟು ಗಿಬ್ಸ್ ಎನರ್ಜಿ, ಎಲ್ಮಟೈಸ್ ಗಿಬ್ಸ್ ಈಕ್ವೇಷನ್ ತೊಗೊಂಡ್ರೆ ಡೆಲ್ಟಾ G ಇಸ್ ಈಕ್ವಲ್ ಟು ಡೆಲ್ಟಾ H ಟಿ ಡೆಲ್ಟಾ ಎಸ್ ಆಗುತ್ತೆ. ನನಗೆ ಡೆಲ್ಟಾ H ಇಷ್ಟು ಬಂದಿದೆ, ಟಿ ಡೆಲ್ಟಾ ಎಸ್ ಇಷ್ಟು ವ್ಯಾಲ್ಯೂ ಬಂದಿದೆ. ಒಂದಕ್ಕೊಂದು ಸಬ್ಟ್ರಾಕ್ಟ್ ಮಾಡ್ತೀನಿ, ಮೈನಸ್ ಆಗುತ್ತೆ. ಡೆಲ್ಟಾ G ಇಸ್ ನೆಗೆಟಿವ್ ಆಗ್ತಿದೆ. ಹಂಗಾಗಿ ರಿಯಾಕ್ಷನ್ ಇಸ್ ಸ್ಪಾಂಟೇನಿಯಸ್ ಅಟ್ 25 ಡಿಗ್ರಿ ಸೆಂಟಿಗ್ರೇಡ್ ಅಂತ ನಾನು ಹೇಳ್ತೀನಿ. ಅದೇ ಥರ ಎ ರಿಯಾಕ್ಷನ್ ಆಸ್ ಡೆಲ್ಟಾ G ಆಫ್ ಮೈನಸ್ Kelvin joule per mole at 27 degree centigrade, the enthalpy change delta H minus 10 kilojoule per mole, calculate delta G at 127 degree ಅಂತ ಕೇಳ್ತಾ ಇದ್ದಾರೆ. ಸೊ ಇಲ್ಲೇನು ಮಾಡ್ತಾ ಇದ್ದಾರೆ ಅಂತಂದರೆ, ಡಿಫ್ರೆಂಟ್ ಟೆಂಪ್ರೇಚರಲ್ಲಿ ಏನಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ T2 ಏನಾಗ್ತಾ ಇದೆ, 27 ಡಿಗ್ರಿ ಸೆಂಟಿಗ್ರೇಡ್. T1 ಏನಾಗ್ತಾ ಇದೆ, 127 ಡಿಗ್ರಿ ಸೆಂಟಿಗ್ರೇಡ್ ಇದೆ. ಸೊ ಎರಡನ್ನೂ ನಾವೇನು ಮಾಡಬೇಕು, ಕೆಲ್ವಿನ್ಗೆ ಕನ್ವರ್ಟ್ ಮಾಡ್ಕೋಬೇಕು. ಇದು 300 ಕೆಲ್ವಿನ್ ಆಯಿತು, ಅದು 400 ಕೆಲ್ವಿನ್ ಆಯಿತು. ಸೊ ಡೆಲ್ಟಾ G1 ಎಷ್ಟು ಕೊಡ್ತಾ ಇದ್ದಾರೆ, ಡೆಲ್ಟಾ G1 ಎಷ್ಟು ಅಂತ ಹೇಳ್ತಾ ಇದ್ದಾರೆ. ಡೆಲ್ಟಾ G1 ಅಂತಂದರೆ ಡೆಲ್ಟಾ G27, ಡೆಲ್ಟಾ G at 27 ಡಿಗ್ರಿ ಎಷ್ಟಾಗ್ತಾ ಇದೆ ಅಂತಂದರೆ ಅವರೇ ಕೊಟ್ಟಿದ್ದಾರೆ ಮೈನಸ್ 20 ಕಿಲೋಜೋಲ್ ಪರ್ ಮೋಲ್ ಅಂತ ಕೇಳ್ತಾ ಇದ್ದಾರೆ. ಅದೇ ಥರ ಡೆಲ್ಟಾ Hನ ಕೊಟ್ಟಿದ್ದಾರೆ ಮೈನಸ್ 10 ಕಿಲೋಜೋಲ್ಸ್ ಪರ್ ಮೋಲ್. ಹ್ಯಾವ್ ಟು ಕ್ಯಾಲ್ಕುಲೇಟ್ ದಿ ಡೆಲ್ಟಾ G at 127 ಡಿಗ್ರಿ ಅಂತ ನಾನು ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಅವಾಗ ಏನಾಗುತ್ತೆ, ನಾನು ಇಂಟಿಗ್ರೇಟೆಡ್ ಫಾರ್ಮ್ನ ತೊಗೋಬೇಕಾಗತ್ತೆ. ಬಿಕಾಸ್ 2 ಡಿಫ್ರೆಂಟ್ ಟೆಂಪ್ರೇಚರ್ ಕೇಳ್ತಾ ಇದ್ದಾರೆ. ಆವಾಗ ನಾನು ಡೆಲ್ಟಾ G2 ಬೈ T2 ಮೈನಸ್ ಡೆಲ್ಟಾ G1 ಬೈ T1 ಈಸ್ ಈಕ್ವಲ್ ಟು ಡೆಲ್ಟಾ H 1 ಬೈ T2 ಮೈನಸ್ 1 ಬೈ T1 ಆ ಫಾರ್ಮುಲಾ ಹಾಕ್ಕೊಂಡು ಮಾಡಬೇಕಾಗತ್ತೆ. ಸೊ ಅದಕ್ಕೆ ಏನೇನಿದ್ದೀರಾ ಅದಕ್ಕೆ ಸಬ್ಸ್ಟಿಟ್ಯೂಟ್ ಮಾಡಬೇಕಾಗತ್ತೆ. ಡೆಲ್ಟಾ G2 ಅಂದ್ಬಿಟ್ಟು ಮಿಕ್ಕಿದನ್ನೆಲ್ಲ ಏನು ಮಾಡಬೇಕಾಗತ್ತೆ, ನಾನು ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ಆವಾಗ ನನಗೆ ಆನ್ಸರ್ ಏನು ಬರುತ್ತೆ ಅಂದರೆ ಮೈನಸ್ 0.306 ಕಿಲೋ ಜೋಲ್ಸ್ ಬರುತ್ತೆ. ಎಗೇನ್ ಮೈನಸ್ ಸೈನ್ ಆಗಿರೋದಕ್ಕೋಸ್ಕರ ರಿಯಾಕ್ಷನ್ ಇಸ್ ಸ್ಪಾಂಟೇನಿಯಸ್ ಅಂತ ಹೇಳ್ತೀವಿ. ನೀವು ನೋಡ್ಕೋಬೇಕು ಯಾವ ಥರ. ಎಗೇನ್ ಗಿಬ್ಸ್ ಎಲ್ಮಟೋಸ್ ಈಕ್ವೇಷನ್ ಇದೆಯಲ್ಲ, ಅದಕ್ಕೆ ಇಂಟಿಗ್ರೇಟೆಡ್ ಫಾರ್ಮ್ ಬೇರೆ ಇದೆ, ಅದೇ ಥರ ಡಿಫ್ರೆನ್ಷಿಯಲ್ ಫಾರ್ಮ್ ಬೇರೆ ಇದೆ. ಅಟ್ ಕಾನ್ಸ್ಟೆಂಟ್ ಟೆಂಪ್ರೇಚರ್, ಅಟ್ ಕಾನ್ಸ್ಟೆಂಟ್ ವಾಲ್ಯೂಮ್ ಬೇರೆ ಬೇರೆದಿದೆ. ಆಲ್ರೆಡಿ ಹಿಂದಿನ ವೀಡಿಯೋದಲ್ಲಿ ಅದರೆಲ್ಲ ಕನೆಕ್ಷನ್ಸು ನಾನು ಏನು ಮಾಡಿದ್ದೀನಿ, ಅಪ್ಲೋಡ್ ಮಾಡಿದ್ದೀನಿ. ಅದನ್ನು ನೀವು ನೋಡ್ಕೋಬೇಕು. ಅಕಾರ್ಡಿಂಗ್ಲಿ ನೀವೇನು ಮಾಡಬೇಕು, ಅಪ್ಲೈ ಮಾಡಿ ಆ ಫಾರ್ಮುಲಾ ಯೂಸ್ ಮಾಡಿಕೊಂಡು ನೀವು ಫೈನಲ್ ಆನ್ಸರ್ನ ಕೊಡಬೇಕಾಗತ್ತೆ. ಅದೇ ಥರ ಫಾರ್ ದಿ ರಿಯಾಕ್ಷನ್ X2O4 ಲಿಕ್ವಿಡ್ ಆಗಿರುತ್ತೆ, ಅದು ಇಟ್ ಗೆಟ್ ಡಿಸೋಸಿಯೇಟೆಡ್ ಇಂಟು 2X2O2 ವಿಚ್ ಇಸ್ ಗ್ಯಾಸ್ ಅಟ್ 25 ಡಿಗ್ರಿ ಸೆಂಟಿಗ್ರೇಡ್. ಡೆಲ್ಟಾ H ಕೊಟ್ಟಿದ್ದಾರೆ, ಡೆಲ್ಟಾ S ಕೊಟ್ಟಿದ್ದಾರೆ. ರಿಯಾಕ್ಷನ್ ಇಸ್ ಸ್ಪಾಂಟೇನಿಯಸ್ ಅಟ್ ದಿಸ್ ಟೆಂಪ್ರೇಚರ್ ಅಂತ ಕೇಳ್ತಾ ಇದ್ದಾರೆ. ಎಗೇನ್ ಡೆಲ್ಟಾ G ಇಸ್ ಈಕ್ವಲ್ ಟು ಡೆಲ್ಟಾ H ಮೈನಸ್ ಟಿ ಡೆಲ್ಟಾ ಎಸ್ನ ತೊಗೋಬೇಕು. ಎಗೇನ್ ಕಿಲೋ ಕ್ಯಾಲರೀಸ್ ಇರೋದನ್ನ ಕ್ಯಾಲರೀಸಿಗೆ ಕನ್ವರ್ಟ್ ಮಾಡ್ಕೋಬೇಕಾಗತ್ತೆ. ಒಂದು ಕ್ಯಾಲರೀಸಲ್ಲಿ ಕೊಟ್ಟಿದ್ದಾರೆ, ಇನ್ನೊಂದು ಕಿಲೋ ಕ್ಯಾಲರೀಸಲ್ಲಿ ಕೊಟ್ಟಿದ್ದಾರೆ, ಅದನ್ನು ಕನ್ವರ್ಷನ್ ಮಾಡ್ಕೋಬೇಕು. ಟಿ ಟೆಂಪ್ರೇಚರ್ ಯಾವಾಗ ಕೆಲ್ವಿನ್ ಸ್ಕೇಲಲ್ಲೇ ತೊಗೋಬೇಕಾಗತ್ತೆ ನಾನು. ಸೊ ಆವಾಗ ಏನಾಗುತ್ತೆ,
ಡೆಲ್ಟಾ ಜಿ ಕ್ಯಾಲ್ಕುಲೇಟ್ ಮಾಡಿದ್ರೆ ಡೆಲ್ಟಾ ಜಿ ಏನು ಬರುತ್ತೆ -3960 ಕ್ಯಾಲರೀಸ್ ಬರುತ್ತೆ. ಅಗೇನ್ ಅದು ನೆಗೆಟಿವ್ ಆಗಿರೋದಕ್ಕೋಸ್ಕರ ರಿಯಾಕ್ಷನ್ ಏನಂತ ಹೇಳ್ತೀವಿ ನಾವು ಸ್ಪಾಂಟೇನಿಯಸ್ ಅಂತ ಹೇಳ್ತೀವಿ. ಸೊ ನನಗೆ ಇದು ಈಕ್ವೇಷನ್ ಏನು ಹೇಳುತ್ತೆ ಅಂದರೆ ಗಿಬ್ಸ್ ಎಲ್ಮಟೋಸ್ ಈಕ್ವೇಷನ್ ಏನು ಹೇಳುತ್ತೆ, ವೆದರ್ ದ ರಿಯಾಕ್ಷನ್ ಇಸ್ ಸ್ಪಾಂಟೇನಿಯಸ್ ಆರ್ ನಾಟ್. ಆಲ್ ದಿ ಸ್ಪಾಂಟೇನಿಯಸ್ ರಿಯಾಕ್ಷನ್ಸ್ ಆರ್ ಇರಿವರ್ಸಿಬಲ್ ಅಂತ ಹೇಳ್ತೀವಿ. ಅದು ರಿವರ್ಸಿಬಲ್ಲ ಇರಿವರ್ಸಿಬಲ್ಲ, ಸ್ಪಾಂಟೇನಿಯಸ್ ಆಗಿ ಆಗ್ತಿದೆಯಾ ನಾನ್ ಸ್ಪಾಂಟೇನಿಯಸ್ ಆಗಿ ಆಗುತ್ತಾ ಅಂತ ಹೇಳೋವಂಥ ಈಕ್ವೇಷನ್ಗೆ ಗಿಬ್ಸ್ ಎಲ್ಮಟೋಸ್ ಈಕ್ವೇಷನ್ ಅಂತ ಹೇಳ್ತೀವಿ. ಸೊ ಹಂಗಾಗಿ ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಇರುತ್ತೆ ನಿಮಗೆ. ಆಲ್ ದ ಬೆಸ್ಟ್, ಥ್ಯಾಂಕ್ ಯು, ಗುಡ್ ಲಕ್.